ಬಂಧುಗಳೇ ನಮಸ್ಕಾರ. ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಸಾವಿರಾರು ಕೋಟ್ಯಾಂತರ ಹಿಂದೂಗಳ ಒಂದು ತುಂಬ ವರ್ಷದ ಕನಸು ಇದು. ರಾಮ ಮಂದಿರ ನಿರ್ಮಾಣ ಆಗಿದೆ. ನಿರ್ಮಾಣ ಆದ ನಂತರ ಅಲ್ಲಿ ರಾಮ ಭಕ್ತರಿಗೆ ಬರಸಿಡಿಲಾಗಿ ಬಂದು ಎರಗಿದ್ದೇನೆಂದರೆ ರಾಮ ಮಂದಿರದ ದೇಣಿಗೆ ಕಳ್ಳತನ ಪ್ರಕರಣ. ಇವತ್ತು ದೇಣಿಗೆ ಕಳ್ಳತನ ಪ್ರಕರಣದ ವಿರುದ್ಧ ದೇಶದಾದ್ಯಂತ ರಾಮ ಭಕ್ತರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಪ್ರತಿಭಟನೆಯನ್ನು, ತಮ್ಮ ಕೂಗನ್ನು ದಾಖಲಿಸ್ತಾ ಇದ್ದಾರೆ. ಆದರೆ ಆಡಳಿತಾರೂಢ ಕೇಂದ್ರ BJP ಸರ್ಕಾರ ಇರ್ಬೋದು, ಅಲ್ಲಿನ ಉತ್ತರ ಪ್ರದೇಶದ BJP ಯೋಗಿ ಆದಿತ್ಯನಾಥರ ಸರ್ಕಾರ ಇರ್ಬೋದು, ಇವರು ರಾಮ ಭಕ್ತರ ಅಳಲನ್ನು ಕೇಳ್ತಾ ಇಲ್ಲ. ಯಾವನಾದರೂ ರಾಮ ಭಕ್ತ ಬಂದು ಪ್ರತಿಭಟನೆಯನ್ನು ಮಾಡಿದಾಗ ಆತ ರಾಮ ಭಕ್ತನೇ ಅಲ್ಲ, ಆತ ಹಿಂದೂ ವಿರೋಧಿ, ಆತ ಕಾಂಗ್ರೆಸ್ ಎನ್ನುವಂತೆ ಅವರನ್ನು ದೂಷಣೆಯನ್ನು ಮಾಡ್ತಾ ಇರೋದು ಅತ್ಯಂತ ಬೇಸರದ ಸಂಗತಿ. ಇವತ್ತು ರಾಮನ ಆ ದೇಣಿಗೆ ಕಳ್ಳತನವನ್ನು ಪ್ರಶ್ನೆ ಮಾಡಲೇಬಾರ್ದು. ನೀವು ಪ್ರಶ್ನೆ ಮಾಡುವವರು ಹಿಂದೂ ವಿರೋಧಿಗಳು, ಅವರ ವಿರುದ್ಧ ಚೂ ಬಿಡುವುದು. ಯಾವನಾದರೂ ರಾಮ ಭಕ್ತರು ಒಂದಷ್ಟು ಜನ ಪ್ರತಿಭಟನೆ ಮಾಡಿದರೆ ಅವರ ವ್ಯವಹಾರಕ್ಕೆ ಧಕ್ಕೆಯನ್ನು ಬಹಿರಂಗವಾಗಿ ಕರೆ ಕೊಡೋದು, ಇಂಥದ್ದೆಲ್ಲ ಘಟನೆಗಳು ನಡೀತಾ ಇದೆ. ಆದರೆ ಇವತ್ತು ಏನಾಗಿದೆ ಅಂದರೆ ದೇಶದಲ್ಲಿ 1-2 ದಿನದ ಹಿಂದೆ ಒಂದಷ್ಟು ಜನ ಸಾಧು ಸಂತರುಗಳು, ಅಂದರೆ 500ಕ್ಕೂ ಮಿಕ್ಕಿದ ಸಾಧು ಸಂತರುಗಳು ದೆಹಲಿಯ ಸಂಸತ್ ಭವನಕ್ಕೆ ಅವರು ಲಗ್ಗೆಯನ್ನು ಇಟ್ಟಿದ್ದಾರೆ. ಅವರ 500 ಜನರ ಸಾಧು ಸಂತರ ಬೇಡಿಕೆ ಏನಂದರೆ ರಾಮ ಮಂದಿರದ ದೇಣಿಗೆ ಕಳ್ಳತನದ ನಿಷ್ಪಕ್ಷಪಾತ ತನಿಖೆಯನ್ನು ಆಗಬೇಕು. ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ರಾಮನಿಗೆ ನ್ಯಾಯ ಸಿಗಬೇಕು, ಅದೇ ರೀತಿ ರಾಮ ಭಕ್ತರಿಗೂ ನ್ಯಾಯ ಸಿಗಬೇಕು ಎನ್ನುವ ಒಂದು ವಾದವನ್ನು ಮುಂದಿಟ್ಟುಕೊಂಡು ಅವರು ಪ್ರತಿಭಟನೆಯನ್ನು ಮಾಡಿದರು. ಆದರೆ ಇದೇ ಹಿಂದೂ ಹೃದಯ ಸಾಮ್ರಾಟ್ ಎನ್ನುವಂತಹ ಮೋದಿಯವರು ಆಗಲಿ, ಅಮಿತ್ ಶಾ ಅವರಾಗಲಿ, BJP ಸರ್ಕಾರ ಆಗಲಿ ಅವರ ಪ್ರತಿಭಟನೆಯನ್ನು ಆಲಿಸಲಿಕ್ಕೆ ಬರಲಿಲ್ಲ. ತಕ್ಷಣ ಸಾಧು ಸಂತರುಗಳು ಅಲ್ಲಿಂದ ಸಂಸತ್ ಭವನದಿಂದ ಸೀದಾ ನೇರ ಪ್ರಧಾನಿಯವರ ನಿವಾಸಕ್ಕೆ ಹೋಗ್ತಾರೆ. ನರೇಂದ್ರ ಮೋದಿ ಅವರ ನಿವಾಸ. ನರೇಂದ್ರ ಮೋದಿ ಅವರಂದರೆ ಮೊದಲಿಗೆ ಅವರು ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳ್ತಾ ಇದ್ರು. ರಾಮನ ಮಂದಿರದ ಉದ್ಘಾಟನೆಯನ್ನು ಅವರೇ ಮಾಡಿದರು. ರಾಮ ಮಂದಿರದ ಅಯೋಧ್ಯೆ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಅವರ ಒಂದು ಪೋಸ್ಟರ್ಗಳು ಯಾವ ರೀತಿ ಬರ್ತಾ ಇತ್ತು ಅಂದರೆ ನರೇಂದ್ರ ಮೋದಿಯವರು ರಾಮನನ್ನು ಕೈಯಲ್ಲಿ ಹಿಡ್ಕೊಂಡು ಅಯೋಧ್ಯೆಯ ಮಂದಿರಕ್ಕೆ ಕರ್ಕೊಂಡು ಹೋಗೋದು. ಪುಟ್ಟ ಬಾಲರಾಮ, ಮೋದಿಯವರು ಎತ್ತರದ ಒಂದು ಫೋಟೋ ಮೋದಿಯವ್ರದ್ದು ಕೈಯಲ್ಲಿ ಹಿಡ್ಕೊಂಡು ಅಯೋಧ್ಯೆಗೆ ಕರ್ಕೊಂಡು ಹೋಗುವಂಥ, ಆ ರೀತಿ ರಾಮನನ್ನು ಅವಹೇಳನ ಮಾಡುವಂತಹ BJP ಐಟಿಸಲ್ ಅಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಿದೆ. ಒಟ್ಟಿನಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕಾರಣವೇ ಮೋದಿಯವರು ಎನ್ನುವಂತೆ ಬಿಂಬಿಸಲಾಗಿತ್ತು. ಅದಕ್ಕಾಗಿ ಈ ದೇಶದ ಸಾಧು ಸಂತರುಗಳು ನೇರವಾಗಿ ಮೋದಿಯವರ ನಿವಾಸಕ್ಕೆ, ಪ್ರಧಾನಿಯವರ ನಿವಾಸಕ್ಕೆ ಲಗ್ಗೆ ಇಡ್ತಾರೆ. ಅಲ್ಲಿ ಹೋಗಿ ಮಾತುಕತೆಗೆ ತನಿಖೆ ಆಗ್ರಹವನ್ನು ಮಾಡಬೇಕಂತ ಅಲ್ಲಿಗೆ ಹೋಗ್ತಾರೆ. ಆದರೆ ಪ್ರಧಾನಿಯವರು ಅವರ ಕೈಗೆ ಸಿಗೋದಿಲ್ಲ. ಅಷ್ಟೂ ಜನ ಸಾಧು ಸಂತರುಗಳಿಗೆ 4 ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರನ್ನು ಜಮಾವಣೆ ಮಾಡಿ ಆ ಸಾಧು ಸಂತರನ್ನು ಹಿಮ್ಮೆಟ್ಟಿಸ್ತಾರೆ. ಹೇಳುವಾಗ ಇವರು BJP ಅವರು ಹೇಳ್ತಾರೆ ನಮ್ಮದು ಹಿಂದುತ್ವದ ಸರ್ಕಾರ, ಹಿಂದೂಗಳ ರಕ್ಷಣೆಗೆ ಇರುವಂತಹ ಸರ್ಕಾರ ಅಂತ ಹೇಳ್ತಾರೆ. ಸ್ವತಃ ಸಾಧು ಸಂತರುಗಳೇ, ಸನ್ಯಾಸಿಗಳೇ ಪ್ರಧಾನಿಯವರ ನಿವಾಸಕ್ಕೆ ಬರುವಾಗ ಸಾವಿರಾರು ಜನ ಪೊಲೀಸರನ್ನು ಅಲ್ಲಿ ಬಂದೋಬಸ್ತಿಗೆ ಹಾಕ್ತಾರೆ. ಅಲ್ಲಿ ಬಂದವರು ಸಾಧು ಸಂತರು ಅವರೇನು ಕೈಯಲ್ಲಿ ದೊಣ್ಣೆಯನ್ನು ಇಟ್ಕೊಂಡು ಬಂದಿದ್ರ, ಕಲ್ಲನ್ನು ಇಟ್ಕೊಂಡು ಬಂದಿದ್ರ? ರಾಮನನ್ನು ಭಕ್ತಿ ಮಾಡುವಂತಹ, ಒಂದು ಒಳ್ಳೆ ಸಾತ್ವಿಕವಾಗಿ ಜೀವನ ಮಾಡುವಂತಹ, ಒಂದು ಅಹಿಂಸೆಯಲ್ಲಿ ಜೀವನ ಮಾಡುವಂತಹ ಸಾಧು ಸಂತರು ಪ್ರಧಾನಿ ಮೋದಿಯವರ ನಿವಾಸಕ್ಕೆ ಬರುವಾಗ ಅವರಿಗೆ ಭೇಟಿಗೂ ಸಿಗದೆ ಪೊಲೀಸ್ ಬಲಪ್ರಯೋಗವನ್ನು ಮಾಡಿ ಅವರನ್ನು ಹಿಮ್ಮೆಟ್ಟಿಸ್ತೀರಲ್ರಿ. ನಿಮ್ದು ಯಾವ ಹಿಂದುತ್ವದ ಸರ್ಕಾರ? ಮೋದಿಯವರೇ, ನೀವೀಗ ಉತ್ತರವನ್ನು ಕೊಡಬೇಕು. BJP ನಾಯಕರುಗಳು ಉತ್ತರವನ್ನು ಕೊಡಬೇಕು. BJP IT ಸೆಲ್ ಕೂಡ ಉತ್ತರವನ್ನು ಕೊಡಬೇಕು. ಸಾಧು ಸಂತರನ್ನೇ ಈ ರೀತಿ ನಡೆಸ್ಕೊಳ್ಳುವಂಥದ್ದು ನಿಮ್ಮದು ಯಾವ ಹಿಂದುತ್ವದ ಸರ್ಕಾರ? ಮಾತಿನಲ್ಲಿ ಹೇಳ್ತೀರಿ ನಮ್ಮದು ಹಿಂದುತ್ವದ ಸರ್ಕಾರ, ಹಿಂದೂಗಳ ರಕ್ಷಣೆಗೆ ಬರ್ತೇವೆ ಅಂತ. ಇವತ್ತು ನೀವು ಹಿಂದುತ್ವದೇ ಸರ್ಕಾರ ಆಗಿದ್ದರೆ ಅಯೋಧ್ಯೆಯಲ್ಲಿ ನಡೆದಂತಹ ರಾಮ ಮಂದಿರದ ದೇಣಿಗೆ ಕಳ್ಳತನದ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿಸಿ. ಅದೇ ಸ್ವಾಮೀಜಿಗಳು ಇವತ್ತು ಹೇಳ್ತಾ ಇರೋದು ತನಿಖೆಯನ್ನು ಮಾಡಿಸಿ ಅಂದರೆ ನೀವು ತಪ್ಪಿಸ್ಕೊಳ್ತೀರಲ್ರಿ. ಎಂತಹ ಒಂದು ದೌರ್ಭಾಗ್ಯ! ರಾಮನಿಂದ ಅಧಿಕಾರಕ್ಕೆ ಬಂದಂತಹ BJP ಅದೇ ರಾಮನಿಂದಾಗಿ ಅಧಿಕಾರದಿಂದ ಕೆಳಗಿಳಿಯುವುದು ಶತಸಿದ್ಧ. ಅದಕ್ಕೆಲ್ಲವೂ ಇವತ್ತು ಪೂರಕವಾದಂತಹ ವಾತಾವರಣಗಳು ಸೃಷ್ಟಿಯಾಗ್ತಾ ಇದೆ. ಸಾಧು ಸಂತರುಗಳು ಇವತ್ತು ಜೊತೆಯಾಗಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು BJP ಅವರು. BJP ಪರವಾಗಿರುವ ಸಂಘಟನೆಗಳು ಅರ್ಥ ಮಾಡಿಕೊಳ್ಬೇಕು. BJP ಪರವಾಗಿರುವ ಸಂಘಟನೆಗಳು ಇದೇ ಸಾಧು ಸಂತರನ್ನು ವೇದಿಕೆಯಲ್ಲಿ ತಂದು ಕೂರಿಸಿ ರಾಮನ ಪರವಾಗಿ, ಅಯೋಧ್ಯೆಯ ಪರವಾಗಿ, ಹಿಂದೂ ಸಮಾಜ ಅಂತ ಹೇಳ್ಕೊಂಡು ಕಾಂಗ್ರೆಸ್ನ ವಿರುದ್ಧ, ಬೇರೆ ಪಕ್ಷಗಳ ವಿರುದ್ಧ ಭಾಷಣವನ್ನು ಮಾಡಿಸಿದ್ರಿ. ಇವತ್ತು ನೀವೆಲ್ಲ ಎಲ್ಲಿ ಹೋದ್ರಿ? 500 ಜನಕ್ಕಿಂತಲೂ ಮಿಕ್ಕಿದ ಆ ಸಾಧು ಸಂತರುಗಳು ಪ್ರತಿಭಟನೆ ಮಾಡ್ತಿರುವಾಗ BJP ಪರವಾಗಿರುವ ಸಂಘಟನೆಗಳು ಎಲ್ಲಿವೆ? ಕಂಪ್ಯೂಟರ್ ಬಾಬಾ ಎನ್ನುವಂಥ ಆ ಇಡೀ ಸಾಧು ಸಂತರುಗಳ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡವರು
ಕಂಪ್ಯೂಟರ್ ಬಾಬಾ ಅಂತ. ಆ ಕಂಪ್ಯೂಟರ್ ಬಾಬಾನವರನ್ನ ಇವರು ಇದೇ BJPಯ ಮಧ್ಯಪ್ರದೇಶದ ಸರ್ಕಾರ ಅವರ ಇದರಲ್ಲಿ ಕ್ಯಾಬಿನೆಟಲ್ಲಿ ಏನೋ ಮಂತ್ರಿಯನ್ನು ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ರು. ಆ ನದಿಯನ್ನು ಸ್ವಚ್ಛ ಮಾಡುವಂತಹ ಜವಾಬ್ದಾರಿಯನ್ನು ದೊಡ್ಡ ಆಂದೋಲನಕ್ಕೆ ಅವರನ್ನು ರಾಯಭಾರಿಯನ್ನಾಗಿ ಮಾಡಿದರು ಇದೇ BJP ಸರ್ಕಾರ. ಇವತ್ತು ಅದೇ ಕಂಪ್ಯೂಟರ್ ಬಾಬಾ ತನ್ನ ಜೊತೆ 500ಕ್ಕೂ ಮಿಕ್ಕಿದ ಸಾಧು ಸಂತರನ್ನು ಜೊತೆಯಾಗಿರಿಸಿಕೊಂಡು ಪ್ರಧಾನಿಯವರ ನಿವಾಸಕ್ಕೆ ಬರುವಾಗ ಅವರ ಕೈಗೂ ಸಿಗದೆ ಅವರ ಭೇಟಿಯನ್ನು ಮಾಡದೆ ಅವಮಾನಿಸ್ತೀರಲ್ರಿ. ನೀವು ಯಾವ ಸೀಮೆಯ ಹಿಂದುತ್ವದ ರಕ್ಷಕರು ನೀವು? ಇದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಖಂಡಿತ ರಾಮನ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ರಾಮನ ಹೆಸರಿನಿಂದಲೇ ನೀವು ಅಧಿಕಾರನ ಕಳ್ಕೊಳ್ಳೋದು ಶತ ಸಿದ್ಧ. ಯಾಕಂದರೆ ರಾಮನ ಹೆಸರಿನಲ್ಲಿ ಅಂತಹ ಶಕ್ತಿ ಇದೆ ಎನ್ನುವುದನ್ನು ಖಂಡಿತ ಮರಿಬಾರ್ದು. ಎಲ್ರಿಗೂ ಧನ್ಯವಾದಗಳು.